ನಿನ್ನೆ ರಾತ್ರಿ ಫೋನ್ ಮಾಡಿದಾಗ ನಾನ್ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದ್ರು. ನನ್ಗೆ ಅನುಮಾನ ಬಂತು, ನಿನ್ನ ಬಿಟ್ಟು ಇನ್ಯಾವ್ದಾದ್ರು ಸೆಟಪ್ ಮಾಡ್ಕೊಂಡ್ಬಿಟ್ಟಿದಾರೇನೋ ಅಂತ ನಾನೇ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ. ಏನ್ರಿ ನೀವು ಕಥೆ ಮೇಲೆ ಕಥೆ ಹೊಡಿತಾ ಇದ್ದೀರಾ? ನಮ್ಮ ಮಾವನ ಮೇಲೆ ಇದುವರೆಗೂ ನಾವು ಯಾರು ಅನುಮಾನ ಪಟ್ಟಿದೇ ಇಲ್ಲ, ಅಂಥದ್ರಲ್ಲಿ ನೀವು ಅನುಮಾನ ಪಡ್ತಿದ್ದೀರಾ? ನೋಡಿ, ನಮ್ಮ ಮಾವ ಯಾವ ಹೆಣ್ಣಿನ ಹಿಂದೆ ಹೋಗೋರಲ್ಲ, ಒಬ್ಬಳೆ ಹೆಂಡತಿ ಜೊತೆ ಬದುಕೋ ಶ್ರೀ ರಾಮಚಂದ್ರ. ಇನ್ನೂ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅಳಿಮಯ್ಯ, ಅವ್ರಿಗೆ ಸಿಗೋ ಪ್ರೀತಿ ಸರಿಯಾಗಿ ಸಿಕ್ಕಿದಿದ್ರೆ ನನ್ಯಾಕ್ ಮದ್ವೆ ಮಾಡ್ಕೊಳ್ತಿದ್ರು? ಹೋಗ್ಲಿ ಬಿಡಿ, ನಾನೀಗೇನೇ ಹೇಳಿದ್ರು ನಿಮ್ಗಳಿಗೆ ಅರ್ಥ ಆಗಲ್ಲ. ಚಂದ್ರು ಡೆಲ್ಲಿಯಿಂದ ಬರ್ಲಿ, ಆಮೇಲೆ ತೀರ್ಮಾನ ಮಾಡೋಣ. ಅಲ್ಲಿವರೆಗೂ ನೀವ್ ಯಾರಾದ್ರೂ ನಂಗೇನಾದ್ರೂ ತೊಂದರೆ ಮಾಡಿದ್ರೆ ದೊಡ್ಡ ರಂಪಾರಾಮಾಯಣ ಆಗತ್ತೆ. ಸಮಂತ, ನಿಮ್ಮಪ್ಪನ ಕಾಲ್ ಮಾಡು. ಹಾ ಮಾಮ್. ಮಾಮ್ ಕನೆಕ್ಟ್ ಆಗ್ತಿಲ್ಲ. ಇನ್ನೊಂದ್ಸಲ ಕಾಲ್ ಮಾಡು. ಮಾಮ್ ಕನೆಕ್ಟ್ ಆಗ್ತಿಲ್ಲ ಮಾಮ್. ಲೇ ಗೋವಿಂದ, ಬಂದಾಗ್ಲೇ ನಿಂಗೆ ಹೇಳಿಲ್ವೇನೋ ಹೋಗಿ ಕುಡಿಯೋದಕ್ಕೆ ತಣ್ಣಗೆ ಏನಾದ್ರು ತಗೊಂಡ್ ಬಾ ಅಂತ? ಇವ್ರಗಳ ಹತ್ರ ಬಡ್ಕೊಂಡು ನನ್ ಗಂಟ್ಲೆಲ್ಲ ಒಣಗೋಯ್ತು. ಹೋಗು, ತಣ್ಣಗ್ ಮಜ್ಜಿಗೆ ತಗೊಂಡ್ ಬಾ. ಕಥೆ ಗೊತ್ತು. ಕುಡ್ದು ಸ್ವಲ್ಪ ಸುಧಾರಿಸ್ಕೊಳ್ತೀನಿ. ಅವಳಿಗೇನೋ ಹೆದರ್ಕೊಳ್ತೀಯಾ? ಚಂದ್ರು ಬರ್ಲಿ, ಆಗ ನಾನು ಈ ಮನೆ ಒಡ್ತಿ ಅಂತ ನಿಂಗೆ ಗೊತ್ತಾಗತ್ತೆ. ಹೋಗ್ ತಗೊಂಡ್ ಬಾ. ಸಭ, ನಿನ್ ತಮ್ಮ ಬಂದ, ಈ ಓಡಿಸ್ತಾನೆ ಇವಳಿಗೆ. ಮಗನೇ,